ನನ್ನೂ ನನ್ನ ತಮ್ಮನ್ನು ಕ್ಷಮಿಸಲ್ವಾ? ಮೊದಲು ಇವನಿಗೆ ಸಂಸ್ಕಾರ ಅಂದ್ರೆ ಏನು ಅನ್ನೋದನ್ನ ಕಲಿಸು, ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನ ಕಲಿಸು. ಇವನು ಹೀಗೆ ಮಿತಿಮೀರಿ ವರ್ತಿಸ್ತಾ ಇದ್ರೆ ಆ ದೇವರು ಕೂಡ ಇವನು ಕಾಪಾಡೋದಿಲ್ಲ. ಮುಂದೊಂದಿನ ಜೀವನದಲ್ಲಿ ತುಂಬಾ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಏ ರಾಕಿ, ನನ್ನ ಕಾಪಾಡೋದಕ್ಕೆ ದೇವ್ರ ಯಾಕೆ ಬಾವ, ನೀವಿದ್ದೀರಲ್ಲ. ನೋಡಿದೆ ಆಮೇಲೆ ಅವನು ಮಾತಾಡೋದನ್ನ. ಈ ಜನ್ಮದಲ್ಲಿ ಅವನಿಗೆ ಬುದ್ಧಿ ಬರೋದಿಲ್ಲ. ಹೀಗೆ ರೀ ಹೊರಟ, ನೀವೇ ಹೇಗಾದ್ರೂ ಮಾಡಿ ಅವನ್ನ ದಾರಿಗೆ ತರಬೇಕು. ನಮ್ಮಿಬ್ರಿಗೂ ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ನೀವೇ ನಮ್ಮ ಪಾಲಿನ ದೇವರು, ನಮ್ಮ ಸರ್ವಸ್ವ ಅನ್ಕೊಂಡಿದೀವಿ. ನೀವೇ ಹೇಗಾದ್ರೂ ಮಾಡಿ ಅವನಿಗೊಂದು ಕೆಲಸ ಅಂತ ಕೊಡ್ಸಿ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳೋ ಹಾಗೆ ಮಾಡಿದ್ರೆ ಆಮೇಲೆ ತಾನಾಗೆ ದಾರಿಗೆ ಬರ್ತಾನೆ. ಎಲ್ಲಾದ್ರೂ ಕೆಲಸ ಅಂತ ಒಂದು ಕೊಡಿಸ್ಬೋದು, ಆದ್ರೆ ಅಲ್ಲೂ ಇವ್ನು ನನ್ನ ಮರ್ಯಾದೆ ತೆಗಿತಾನಲ್ಲ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಅವನಿಗೂ ಕಷ್ಟ ಆಗತ್ತೆ. ಅದಕ್ಕೆ ಅದಕ್ಕೇನಿಲ್ಲ ಬವ, 10 ಲಕ್ಷ ರೂಪಾಯಿ ಕೊಟ್ಬಿಡಿ, ಯಾವ್ದಾರು ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿದ್ದು ಬಿಡ್ತೀನಿ. 10 ಲಕ್ಷ ರೂಪಾಯಿ ಕೊಟ್ರೆ 15 ದಿನದಲ್ಲಿ ಕುದುರೆ ಬಾಲ ಕಟ್ಟಿ ಖಾಲಿ ಮಾಡ್ಬಿಡ್ತೀಯ. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ಇಲ್ಲ ರೀ, ಈ ಸಲ ಹಾಗಾಗೋದಕ್ಕೆ ನಾನು ಬಿಡಲ್ಲ. ನಾನೇ ಮುಂದೆ ನಿಂತು ಎಲ್ಲ ಜವಾಬ್ದಾರಿನೂ ತಗೋತೀನಿ. ಯಾಮಿನಿ, ನಿನಗೆ ಇವನ್ ಬುದ್ಧಿ ಗೊತ್ತಿಲ್ಲ. ಇಷ್ಟಕ್ಕೂ 10 ಲಕ್ಷ ಅಂದ್ರೆ ಚಿಕ್ಕ ಅಮೌಂಟಾ? ಹಂಗಾದ್ರೆ ಕಾಸು ಕೊಡಲ್ವಾ? ಕೊಡೋದಿಲ್ಲ. ಬಾಂಬ ಇದನ್ನೇ ನಮ್ದೇ ಇರೋ ನೀನು ಯಾವ ಸೀಮೆ ಬಾವನೋ?
ದೇವರನ್ನ ಏಕವಚನದಲ್ಲಿ ಮಾತಾಡ್ಸೋಷ್ಟು ದುರಹಂಕಾರ ನಿನಗೆ. ದುರಹಂಕಾರ ಇರೋ. ಇವತ್ತು ಇವ್ರು ಇರ್ಲಿಲ್ಲ ಅಂದಿದ್ರೆ ಬೀದಿ ಬೀದಿ ಅಲಿತ ತಿನ್ನದ ಕನ್ನನೂ ಇಲ್ದೆ ಒತ್ತಾಡ್ಬೇಕಿತ್ತು ಕಣೋ. ಈ ಸಮಾಜದಲ್ಲಿ ನಮ್ಗೊಂದು ಸ್ಥಾನಮಾನ ಕೊಟ್ಟಿರೋ ದೇವ್ರು ಕಣೋ ಇವರು. ದೇವ್ರು ಅಂತವ್ನ ಎಷ್ಟು ಕೀಳಾಗಿ ಮಾತಾಡ್ತೀಯ ನೀನು. ಇನ್ನು ನೀನ್ ಈ ಮನೇಲಿ ಇರ್ಕೊಡ್ದು. ಒಂದು ನಿಮಿಷನೂ ನೀನ್ ಈ ಮನೇಲಿ ಇರ್ಕೊಡ್ದು. ಹೋಗಾಚೆ ಹೋಗ. ಯಾಮಿನಿ, ನೀವು ಸುಮ್ಮನೆ ಇರ್ರಿ. ನಿಮಗ್ ಮರ್ಯಾದೆ ಕೊಡದೆ ಇರೋನ್ಗೆ ನಾನು ಯಾಕೆ ಮರ್ಯಾದೆ ಕೊಡ್ಲಿ? ಅವನಿನ್ನು ನಿಮಿಷನೂ ಇಲ್ಲಿ ಇರಬಾರ್ದು. ಹೋಗಾಚೆ. ಅಲ್ಲ ಅಕ್ಕ, ಇವ್ರಿಗೋಸ್ಕರ ಒಡಹುಟ್ಟಿದ್ ನನ್ನನ್ನೇ ಹೋಗೋದ್ಯಾ? ಹೌದು ಕಣೋ, ಇವರೇ ನನಗೆಲ್ಲ. ಇವರೇ ನನ್ನ ಪ್ರಾಣ. ನನ್ನ ತಮ್ಮನ್ನು 4 ಜನದ ತರ ಬದುಕ್ಲಿ ಅಂತ ಆಸೆ ಪಟ್ಟಲ್ಲ. ಛೀ, ಆ ಯೋಗ್ಯತೆನೂ ನಿನಗಿಲ್ಲ. ಹೋಗಾಚೆ. ಹೋಗು ಅಂದ್ರೆ ಎಲ್ಲಿಗೋಗ್ಲಿ? ಹೊಟ್ಟೆ ಏನ್ ತಿನ್ಲಿ? ಹೋಗ್ ಮೂಟೆ ಹೊರೋಗು. ಅಕ್ಕ, ನನ್ನ ಇಷ್ಟೊಂದು ಸುಖವಾಗಿ ಕಾಪಾಡ್ಬಿಟ್ಟು ಹೋಗ್ ಮೂಟೆ ಹೊರು ಕೂಲಿ ಮಾಡು ಅಂದ್ರೆ ಹೆಂಗ್ ಮಾಡ್ಲಿ? ನನ್ನ ಕೈಯಲ್ಲಿ ಆಗುತ್ತಾ? ಏನೋ ಗೊತ್ತಿಲ್ಲ, ತಪ್ಪು ಮಾಡ್ಬಿಟ್ಟೆ ಅಕ್ಕ. ಸಾರಿ ಅಕ್ಕ. ನನ್ನ ಕಾಲ್ಗೆ ಏನ್ ಬೀಳ್ತೀಯ? ಈ ನನ್ನ ದೇವ್ರ ಕಾಲಿಗೆ ಬೀಳೋ. ಬಾವ, ಅದೆಲ್ಲ ಏನು ಬೇಡ. ಒಳ್ಳೆ ರೀತಿಯಲ್ಲಿ ಅವನು ಬದುಕಿದ್ರೆ ಸಾಕು. ಹಾಗಾದ್ರೆ ಅವನ್ ಬಿಸ್ನೆಸ್ ಮಾಡೋದಕ್ಕೆ ನೀವು ಹಣ ಕೊಡ್ತೀರಾ ಅಲ್ವಾ? ಸರಿ, 1 ವಾರ ಟೈಮ್ ಕೊಡು, ಅರೇಂಜ್ ಮಾಡ್ತೀನಿ. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು. ಈ ಥರ ಡಲ್ ಆಗಿರೋದು ನನ್ನಿಂದ ನೋಡೋಕ್ಕಾಗಲ್ಲ. ಎಲ್ಲಿ ನಾಗಿ? ನೀವು ನನ್ನ ಜೀವ, ನಂದು. ನೀವು ಯಾವಾಗಲೂ ಚೆನ್ನಾಗಿರ್ಬೇಕು. ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ನೀನು ಬೈಕಿಂದ ಇಳಿತಾ ಇದ್ರೆ ಬೈಕಿಗೆ ಭಾರ ಕಮ್ಮಿ ಆಗುತ್ತೆ, ಆದ್ರೆ ನನ್ನ ಹೃದಯಕ್ಕೆ ಭಾರ ಜಾಸ್ತಿ ಆಗುತ್ತೆ ಕಣೆ. ಯಾಕೋ? ನೀನು ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಸಂಕಟಕ್ಕೆ. ನಾನು ಅಷ್ಟೊಂದು ಲವ್ ಮಾಡ್ತೀಯಾ? ಈ ಪ್ರಶ್ನೆಗೆ ಉತ್ತರ ಹೇಳ್ಬೇಕು ಅಂದ್ರೆ ನೀನೀಗ ಕಣ್ಮುಚ್ಬೇಕು. ಇಟ್ಟು ತರ್ಲೆ ಹೋಗ, ನಂಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಬಾಯ್. ಸರಿ, ಬಾಯ್, ಗುಡ್ ನೈಟ್. ಗುಡ್ ನೈಟ್. ಸೀತು, ಯಾಕೆ ಇಷ್ಟು ಲೇಟು? ಅದು ಟ್ಯೂಷನ್ ಅಲ್ಲಿ 1 ಅವರ್ ಎಕ್ಸ್ಟ್ರಾ ಕ್ಲಾಸ್ ತಗೊಂಡ್ರು ಅಕ್ಕ, ಅದಕ್ಕೆ ಲೇಟ್ ಆಯ್ತು. ಸರಿ, ಫ್ರೆಶ್ ಆಗ್ಬಿಟ್ ಬಾ, ಊಟಕ್ಕೆ ರೆಡಿ ಮಾಡ್ತೀನಿ. ಅಕ್ಕ, ನಂಗೆ ಊಟ ಬೇಡ. ನಾನು ಆಚೆ ಫ್ರೆಂಡ್ಸ್ ಜೊತೆ ಪಾನಿಪುರಿ ತಿನ್ಕೊಂಬಂದೆ, ನಂಗೆ ಹೊಟ್ಟೆ ತುಂಬಿದೆ. ಎಷ್ಟು ಸಲನೇ ಹೇಳೋದು ನಿನ್ಗೆ ಹೊರಗಡೆ ಎಲ್ಲ ಏನು ತಿನ್ನಕ್ ಹೋಗ್ಬೇಡ ಅಂತ? ಅಕ್ಕ, ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಫೋರ್ಸ್ ಮಾಡಿದ್ರು, ಅದಕ್ಕೆ ತಿನ್ಬಿಟ್ಟೆ. ಸರಿ ಅಕ್ಕ, ನನಗೆ ಸ್ಟ್ರೈನ್ ಆಗ್ತಾ ಇದೆ, ನಾನು ಹೋಗಿ ಮಲ್ಕೋತೀನಿ. ಬಾಯ್, ಗುಡ್ ನೈಟ್.
ಸಾರಿ, ಸ್ವಲ್ಪ ಲೇಟ್ ಆಯ್ತು. ಅಪ್ಪ, ಡ್ರಿಂಕ್ಸ್ ಮಾಡಿದ್ದೀರಾ? ಕ್ಲಿನಿಕ್ ಮುಗಿಸ್ಕೊಂಡು ಸೆಮಿನಾರ್ ಇತ್ತು, ಹೋಗಿದ್ದೆ ಅಮ್ಮ. ಕ್ಲೋಸ್ ಫ್ರೆಂಡ್ಸ್ ಎಲ್ಲ ತುಂಬಾ ಒತ್ತಾಯ ಮಾಡಿದ್ರು, ಅದಕ್ಕೆ ಸ್ವಲ್ಪ ತಗೊಂಡೆ. ಅಂಥ ಫ್ರೆಂಡ್ಶಿಪ್ನ ಆದಷ್ಟು ಬೇಗ ಕ್ಲೋಸ್ ಮಾಡೋದೇ ಒಳ್ಳೇದು ಅಲ್ವಾ ಅಪ್ಪ? ಸರಿಯಪ್ಪ, ಫ್ರೆಶ್ ಆಗಿ ಬನ್ನಿ, ಊಟಕ್ಕೆ ಇಡ್ತೀನಿ. ಡಾಕ್ಟರ್ ಏನಂದ್ರೆ ಸಂಗೀತ? ಚಪಾತಿ ಕೊಡ್ಲಾ, ಅನ್ನ ಬಡಿಸ್ಲಾ ಅಪ್ಪ? ಅಲ್ಲಮ್ಮ ಸಂಗೀತ, ಡಾಕ್ಟರ್ ಏನಂದ್ರು? ಮೆಡಿಸಿನ್ಸ್ ಏನಾದ್ರು ಚೇಂಜ್ ಮಾಡಿದಾರಾ? ಉಪ್ಪಿನಕಾಯಿ ಇದೆ, ಹಪ್ಪಳನೂ ಕರ್ದಿದ್ದೀನಿ. ತುಂಬಾ ಸ್ಟ್ರೈನ್ ಆಗಿದ್ದೀರಾ ಅನ್ಸುತ್ತೆ. ನಿಮ್ಮ ಮುಖದಲ್ಲಿ ಆಯಾಸ ಅನ್ನೋದು ಎದ್ದು ಕಾಣ್ತಿದೆ. ಇವತ್ತು ಕ್ಲಿನಿಕಲ್ಲಿ ತುಂಬಾ ರಶ್ ಇತ್ತಪ್ಪ? ಹಾ ಹಾ, ತುಂಬಾನೇ ರಶ್ ಇತ್ತಮ್ಮ. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅವರು ಜಾಸ್ತಿ ಇದ್ರು, ಪೇಷಂಟ್ಸು ಜಾಸ್ತಿ ಇದ್ರು. ಅದಿರ್ಲಿ, ಡಾಕ್ಟ್ರು ಶಾರದಾಗೆ ಏನಂದ್ರು? ತುಂಬಾ ಚೆನ್ನಾಗಿ ನೋಡಿದ್ರು ಅಪ್ಪ. ಬೇರೆ ಮೆಡಿಸಿನ್ಸ್ ಬರ್ದು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಿಮ್ಮನ್ನು ತುಂಬಾ ಕೇಳಿದ್ರು. ನಾನೇ ಹೇಳ್ದೆ ಅವ್ರಿಗೆ, ನಮ್ಮ ಅಪ್ಪನೂ ನಿಮ್ಮ ಹಾಗೆ ಡಾಕ್ಟರ್ ಅಲ್ವಾ, ಬ್ಯುಸಿ ಇರ್ತಾರೆ, ಅದಕ್ಕೆ ಇವತ್ತು ಬರಕ್ಕಾಗ್ಲಿಲ್ಲ ಅಂತ. ಅಪ್ಪ, ಪ್ರೀತಿ, ವಿಶ್ವಾಸ, ನಂಬಿಕೆನ ಉಸಿರಾಗಿಟ್ಕೊಂಡು ಬದುಕ್ತಾ ಇದ್ದೀವಿ ನಾವೆಲ್ಲ. ಅಮ್ಮನ ಮನ್ಸಿಗೆ ನೋವಾಗಂತ ಸನ್ನಿವೇಶಗಳು ಈ ಮನೆಯಲ್ಲಿ ಯಾವತ್ತೂ ನಡೆಯೋದಿಲ್ಲ ಅಲ್ವಾ ಅಪ್ಪ? ಹೌದು ಸಂಗೀತ, ಶಾರದನ್ ಮನಸ್ಸಿಗೆ ನೋವಾಗುವಂತ ಸನ್ನಿವೇಶಗಳು ಯಾವತ್ತೂ ನಡೆಯಲ್ಲ. ಈ ಮನೆ ನಮ್ಮ 4 ಜನರ ಪಾಲಿಗೆ ದೇವಸ್ಥಾನ ಇದ್ದ ಹಾಗೆ. ಇಲ್ಲಿ ಮೋಸ ಆಗ್ಲಿ, ಕಪಟ ಆಗ್ಲಿ, ಸುಳ್ಳಾಗ್ಲಿ ಇಲ್ಲ. ಹಾಗಿದ್ಮೇಲೆ ಅಮ್ಮನ ಮನ್ಸಿಗೆ ನೋವಾಗೋದಕ್ಕೆ ಹೇಗ್ ಸಾಧ್ಯ ಅಲ್ವಾ ಅಪ್ಪ? ಅಮ್ಮನ್ಗೆ ಯಾವುದೇ ಕಾರಣಕ್ಕೂ ಆಘಾತ ಆಗದೆ ಇರೋ ಹಂಗೆ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಆಘಾತ ಆಗೋದಕ್ಕೆ ಹೇಗ್ ಸಾಧ್ಯ? ನೀವ್ ಅಮ್ಮನ ಎಷ್ಟು ಪ್ರೀತಿಸ್ತೀರಾ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ. ನಾನಂತೂ ಅಮ್ಮನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ, ಸುಳ್ಳು ಹೇಳಿದ್ದೂ ಇಲ್ಲ. ಸೀತೂನು ಅಷ್ಟೇ, ಅವಳು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ, ಸುಳ್ಳು ಹೇಳಿದ್ದೂ ಇಲ್ಲ. ನೀವು ಸುಳ್ಳು ಹೇಳೋದಿಲ್ಲ ಅಲ್ವಾ ಅಪ್ಪ? ಇಲ್ಲ ಇಲ್ಲ ಇಲ್ಲ, ನಾನು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಸಾರ್ ಬಡಿಸ್ಲಾಪ? ಬೇಡ, ಊಟ ಸಾಕು. ನೀನು ಊಟ ಮಾಡ್ದಮ್ಮ? ಇಲ್ಲ, ಈಗ ಮಾಡ್ತೀನಿ. ಊಟ ಮಾಡಿ.
ಯಾವತ್ತೂ ಸುಳ್ಳು ಹೇಳ್ದಿರೋರು ಇವತ್ತು ಯಾಕೆ ಈ ತರ ಸುಳ್ಳು ಹೇಳ್ತಿದ್ದಾರೆ? ಯಾಕೆ ಶಾರದಾ, ಮಲಕೋ. ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ ನಾನು. ಸಂಗೀತ ಟ್ಯಾಬ್ಲೆಟ್ ಕೊಟ್ಲು, ಅದನ್ನ ತಗೊಂಡೆ, ಹಾಗೆ ನಿದ್ದೆ ಬಂದ್ಬಿಡ್ತು. ಏನು ಪರವಾಗಿಲ್ಲ. ಊಟ ಮಾಡಿದ್ಯಾ? ಮಾಡಿದೆ. ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ಯಾ? ಡಾಕ್ಟರ್ ಏನಂದ್ರು? ಡಾಕ್ಟರ್ ಹೇಳಿದ್ರು ನಾನು ಟೈಮ್ಗೆ ಸರಿಯಾಗಿ ಮೆಡಿಸಿನ್ ತಗೊಂಡ್ರೆ ಮೊದ್ಲಿಗಿಂತಲೂ ಚೆನ್ನಾಗಾಗ್ತೀನಿ. That's good. ಶಾರದಾ, ಯಾಕ್ರಿ ಇಷ್ಟೊಂದು ಬೇಜಾರಾಗಿದ್ದೀರಾ? ನನ್ಗೇನೂ ಆಗೋದಿಲ್ಲ ರೀ. ನಿಮ್ ಪ್ರೀತಿ ನನ್ನ ಜೊತೆ ಇರೋವರೆಗೂ ನಾನು ಚೆನ್ನಾಗೇ ಇರ್ತೀನಿ. ಬೇಜಾರು ಮಾಡ್ಕೋಬೇಡ್ರಿ. ನಿನ್ಗೇನು ಆಗಲ್ಲ ಶಾರದಾ, ನಿನ್ಗೇನು ಆಗಲ್ಲ. I'm sorry. ಸಾರಿ ಯಾಕ್ರಿ ಕೇಳ್ತೀರ? ನನಗೆ ಗೊತ್ತು ನೀವು ತುಂಬಾ ಬ್ಯುಸಿ ಇರ್ತೀರಿ, ತುಂಬಾ ಪೇಷನ್ಸ್ ಇರ್ತಾರೆ. ಅದಕ್ಕೆ ಯಾಕ್ರಿ ಸಾರಿ ಕೇಳಬೇಕು? ಸಾರಿ ಸಿತಾರ, ತುಂಬಾ ಟ್ರಾಫಿಕ್ ಇತ್ತು. ಏನ್ ಸಿತಾರ, ಬೇಗ ಬಾ ಅಂತ ಫೋನ್ ಮಾಡಿದ್ದೆ. ಎನಿ ಪ್ರಾಬ್ಲಮ್? ತುಂಬಾ ಅರ್ಜೆಂಟ್. ನನ್ನ ಫ್ರೆಂಡ್ ಮನೆಗೆ ಈಗಲೇ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ನಿಂಗೆ ವಿಷಯ ಏನು ಅಂತ ಗೊತ್ತಾಗುತ್ತೆ. ಸರಿ, ಅವ್ರ ಮನೆ ಎಲ್ಲಿದೆ? ರಾಮ ಮಂದಿರ ಹತ್ರ. ಮಹಾ ಸಂತೋಷ್, ಲೇಟ್ ಆಯ್ತು, ನಡಿ ಬೇಗ ಹೋಗೋಣ. ನೀನ್ ಮಾಡಿದ್ ಸರಿನಾ?